ನಿಮಗೆ ವಿಕ್ರಾಂತ್ ವಸಿಷ್ಠಗೆ ಹೇಗೆ ಪರಿಚಯ? ಐ ಮೀನ್, ನೀವೊಬ್ಬ ಸುಪಾರಿ ಕಿಲ್ಲರ್, ದುಡ್ಡು ತಗೊಂಡು ಆಕ್ಸಿಡೆಂಟ್ ಮಾಡ್ತೀರಾ, ಕೊಲೆಗಳನ್ನ ಮಾಡ್ತೀರಾ. ಬಟ್ ವಿಕ್ರಾಂತ್ ವಸಿಷ್ಠ ಪ್ರಸಿದ್ಧವಾದ ಬಿಸ್ನೆಸ್ ಮ್ಯಾನ್. ನೀವಿಬ್ರು ಹೇಗೆ ಪರಿಚಯ ಆಯಿತು? ಯಾರ ಮುಖಾಂತರ ನೀವು ಭೇಟಿ ಮಾಡಿದ್ರಿ? ಹೌ? ಅದು ಸರ್, ಪರಿಚಯ ಇರೋರೇ ಫೋನ್ ಮಾಡೋದು. ಕೆಲಸ ಆಗಬೇಕು ಅಂದರೆ ಇನ್ಯಾರ ಮೂಲಕ ನಾವು ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ತಾರೆ ಸರ್. ಇವರು ಹಾಗೆ ಮಾಡಿದ್ರು ಅನಿಸುತ್ತೆ. ಅಲ್ಲಿಗೆ ನಿಮಗೆ ವಿಕ್ರಾಂತ್ ವಸಿಷ್ಠ ಅವರ ಮುಖ ಪರಿಚಯ ಇರಲಿಲ್ಲ ಅಲ್ವಾ? ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ರಲ್ಲ ಸರ್, ಆಗ ಗೊತ್ತಾಯ್ತು ಸರ್. ಇಂಟ್ರೆಸ್ಟಿಂಗ್. ಅಂದ್ರೆ ನೀವು ಸುಪಾರಿ ತಗೊಂಡ್ರಿ, ವಿಕ್ರಾಂತ್ ವಸಿಷ್ಠ ಅವರು ನಿಮಗೆ ಫೋನ್ ಮಾಡಿದಾಗ ಅವ್ರು ಯಾರು, ಅವ್ರಿಗೆ ಏನಾಗಬೇಕು ಅಷ್ಟನ್ನು ನಿಮಗೆ ಹೇಳಿದ್ರು. ಆಮ್ ಐ ರೈಟ್? ಹೌದು ಸರ್. ಸುಪಾರಿ ಕೊಡೋರು ಅವರ ನಿಜವಾದ ಹೆಸರು, ಅವರ ಐಡೆಂಟಿಟಿ ನಿಮ್ಮ ಹತ್ರ ಯಾಕೆ ರಿವೀಲ್ ಮಾಡ್ತಾರೆ ದೊರೆಸ್ವಾಮಿ? ಸರ್, ಅದನ್ನ ಅವ್ರ ಹತ್ರನೇ ಕೇಳಬೇಕು ಸರ್. ನಾನೇ ಹೇಳ್ತೀನಿ, ನೀವು ಕೇಳಿ. ಅವರ ಅಫಿಷಿಯಲ್ ನೇಮ್ ವಿಕ್ರಾಂತ್ ವಸಿಷ್ಠ. ಫ್ಯಾಮಿಲಿಯವರು, ಪರಿಚಯದವರು, ಅವ್ರ ಸ್ನೇಹಿತರು ಬಿಟ್ರೆ ಎಲ್ಲರೂ ಅವ್ರನ್ನ ಕರೆಯೋದು ವಿಕ್ರಾಂತ್ ವಸಿಷ್ಠ ಅಂತಾರೆ. ವಿಕ್ಕಿ ಅಂತ ಯಾರು ಕರೆಯಲ್ಲ. ವಿಕ್ಕಿ ಸರ್, ನೀವು ಹೇಳಿದ ಕೆಲಸನ ಪ್ರಾಬ್ಲಮ್ ಇಲ್ಲದೆ ಮುಗಿಸ್ಬಿಟ್ಟಿದ್ದೀನಿ. ಹೋಗ್ಲಿ ಬಿಡಿ. ವಿಕ್ರಾಂತ್ ವಸಿಷ್ಠ ಅವ್ರು ನಿಮಗೆ ಫೋನ್ ಯಾವಾಗ ಮಾಡಿದ್ರು? ಐ ಮೀನ್, ಸುಪಾರಿ ಕೊಡಕ್ಕೂ ಎಷ್ಟು ದಿನದ ಹಿಂದೆ ವಿಕ್ರಾಂತ್ ವಸಿಷ್ಠ ಅವರು ನಿಮಗೆ ಫೋನ್ ಮಾಡಿದ್ರು? ಅದು ಸರ್, ಅವತ್ತು. ಯಾವತ್ತು? ಅದೇ ಸರ್, ನಂಗೆ ಅವತ್ತು ಯು ಹ್ಯಾವ್ ಟು ಬಿ ಪ್ರಿಸೈಸ್. ಕರೆಕ್ಟಾಗಿ ಹೇಳಬೇಕು. ಎಷ್ಟು ದಿನಗಳ ಹಿಂದೆ ನಿಮಗೆ ಫೋನ್ ಮಾಡಿದ್ರು? ಸರ್, 2 ದಿನಕ್ಕೆ ಮುಂಚೆ ಹೇಳಿದ್ರು ಅನ್ಸುತ್ತೆ ಸರ್. ಅನ್ಸುತ್ತೆ, ಆಗಿರಬಹುದು. ಈ ರೀತಿ ಮಾತಾಡೋದಕ್ಕೆ ಇದು ಸೀರಿಯಲು ಸಿನಿಮಾನೂ ಅಲ್ಲ. ಕೋರ್ಟ್ ಇಲ್ಲಿ ಸ್ಪಷ್ಟವಾಗಿ ಸತ್ಯ ಮಾತ್ರ ಹೇಳಬೇಕು. ಹ್ಞೂ ಸರ್, 2 ದಿನ ಮುಂಚೆ. ಪಕ್ಕನಾ? ಹೌದು ಸರ್. ಅವ್ರ ನಂಬರಿಂದಾನೆ ಕಾಲ್ ಮಾಡಿ? ಹೌದು ಸರ್. ವೆರಿ ಗುಡ್. ಯುವರ್ ಆನರ್, ಇದು ದೊರೆಸ್ವಾಮಿ ಹಾಗೂ ವಿಕ್ರಾಂತ್ ವಸಿಷ್ಠ ಅವರ ಕಾಲ್ ಲಿಸ್ಟ್. ಆ ಡೀಟೇಲ್ಸ್ ಪ್ರಕಾರ ವಿಕ್ರಾಂತ್ ವಸಿಷ್ಠ ಅವರ ಫೋನಿಂದ ಡ್ರೈವರ್ ದೊರೆಸ್ವಾಮಿ ಅವರ ಫೋನಿಗೆ ಒಟ್ಟು 11 ಕಾಲ್ಸ್ಗಳು ಹೋಗಿದೆ. ಆದರೆ ಅಷ್ಟು ಕಾಲ್ಸ್ಗಳು ಕಡಿಮೆ ಸಮಯದ್ದು, ಅಂದ್ರೆ 15ರಿಂದ 20 ಸೆಕೆಂಡ್ ಒಳಗಡೆ ಡಿಸ್ಕನೆಕ್ಟ್ ಆಗಿರುವಂಥದ್ದು. ಅಬ್ಜೆಕ್ಷನ್ ಯುವರ್ ಆನರ್. ಆ 15-20 ಸೆಕೆಂಡಲ್ಲೇ ಮುಗಿಸೋ ಮಾತುಕತೆ ಆಗಿರ್ಬೋದಲ್ಲ ಯುವರ್ ಆನರ್? ಖಂಡಿತವಾಗ್ಲೂ ಆಗಿರುವ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೆ ಆ 3 ಕಾಲ್ಗಳ ಡೀಟೇಲ್ಸ್ ಸಬ್ಮಿಟ್ ಮಾಡಿದೆ. ಮೈ ಲಾರ್ಡ್, ಕೋರ್ಟಿಗೆ ಸಬ್ಮಿಟ್ ಮಾಡಿರುವ ಕಾಲ್ ಡೀಟೇಲ್ಸ್ಗಳು ಒಟ್ಟು ಅಷ್ಟು ಕಾಲ್ಸ್ಗಳಲ್ಲಿ ಯಾವುದೇ ರೀತಿಯಾದ ಸಂಭಾಷಣೆ ನಡೆದೇ ಇಲ್ಲ ಅನ್ನೋದು ಅದರಲ್ಲಿದೆ. ಅಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಮೈ ಲಾರ್ಡ್. ಸರ್ವಿಸ್ ಪ್ರೊವೈಡರ್ ಕೊಟ್ಟಿರುವ ಡೀಟೇಲ್ಸ್ಗಳ ಪ್ರಕಾರ ವಿಕ್ರಾಂತ್ ವಸಿಷ್ಠ ಅವರು ಮಾಡಿರುವ ಅಷ್ಟು ಕಾಲ್ಸ್ಗಳು ಬ್ಲಾಂಕ್ ಕಾಲ್ಸ್. ದೊರೆಸ್ವಾಮಿ ಅವರೇ, ವಿಕ್ರಾಂತ್ ವಸಿಷ್ಠ ಅವರು ನಿಮಗೆ ಫೋನ್ ಮಾಡಿ ಮೂಕಾವಿನಯದಲ್ಲಿ ಸುಪಾರಿ ಕೊಟ್ರ?
ವಾಟ್ ಅ ಟ್ಯಾಲೆಂಟ್. ಯುರೋನ, ಈ ರಿಪೋರ್ಟ್ ಇಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದೇನು ಅಂದ್ರೆ ವಿಕ್ರಾಂತ್ ವಸಿಷ್ಠ ಅವರು ದೊರೆಸ್ವಾಮಿಗೆ ಸುಪಾರಿ ಕೊಟ್ಟೇ ಇಲ್ಲ. ಅಸಲಿಗೆ ಅವರಿಬ್ಬರ ನಡುವೆ ಮಾತುಕತೆನೇ ಆಗಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಆದ್ರೆ ಡ್ರೈವರ್ ವಿಕ್ರಾಂತ್ ಮೊಬೈಲ್ಗೆ ಕೆಲಸ ಮುಗಿದಿದೆ, ದುಡ್ಡು ಕಳಿಸಿ ಅಂತ ವಾಯ್ಸ್ ಮೆಸೇಜ್ ಹಾಕಿದಾರಲ್ಲ. ಯುರೋನ, ವಿಕ್ರಾಂತ್ ವಸಿಷ್ಠ ಅವ್ರ ಫೋನಿಗೆ ವಾಯ್ಸ್ ರೆಕಾರ್ಡ್ ಬಂದಿರೋದು 100% ನಿಜ. ಆದ್ರೆ ವಿಕ್ರಾಂತ್ ವಸಿಷ್ಠ ಅವರು ದೊರೆಸ್ವಾಮಿ ಅವರಿಗೆ ಯಾವುದೇ ರೀತಿಯಾದ ಡೈರೆಕ್ಷನ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಆಕ್ಸಿಡೆಂಟ್ ಮೊದಲು ಅವ್ರ ಮಧ್ಯೆ ಮಾತುಕತೆನೇ ಆಗಿಲ್ಲ ಅಂದಮೇಲೆ ಇಟ್ಸ್ ಕ್ಲಿಯರ್ಲಿ ಪ್ರೂವ್ ದೊರೆಸ್ವಾಮಿ ಅವರು ಸುಳ್ಳು ಹೇಳ್ತಾರೆ. ಮೈ ಲಾರ್ಡ್, ಸುಪಾರಿ ಕಿಲ್ಲಿಂಗ್ ಅಂತ ಕ್ರೈಮ್ಗಳಲ್ಲಿ ಘಟನೆಗೂ ಮೊದಲು ಅಂದ್ರೆ ಪೂರ್ವಭಾವಿಯಾಗಿ ಒಂದಷ್ಟು ಮಾತುಕತೆಗಳು ನಡೆಯೋದು ಸಹಜ. ಅದರ ಬೇಸ್ಡ್ ಆಗಿ ಮುಂದಿನ ಕೆಲಸಗಳಾಗ್ತವೆ. ಆದ್ರೆ ಇಲ್ಲಿ ವಿಕ್ರಾಂತ್ ವಸಿಷ್ಠ ಹಾಗೂ ದೊರೆಸ್ವಾಮಿಯವರ ನಡುವೆ ಮಾತುಕತೆ ಆಗಿಲ್ಲ. ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಮೈ ಲಾರ್ಡ್, ವಿಕ್ರಾಂತ್ ವಸಿಷ್ಠ ಅವರು ದೊರೆಸ್ವಾಮಿ ಅವರಿಗೆ ಸುಪಾರಿ ಕೊಟ್ಟೇ ಇಲ್ಲ ಅಂತ. ಅದನ್ನು ಬಿಡಿ, ಈಗ ಹೇಳಿ, ಸುಪಾರಿ ತಗೊಂಡು ಕೆಲಸ ಮುಗಿದ ನಂತರ ನೀವು ನಿಮ್ಮ ಕ್ಲೈಂಟಿಗೆ ಫೋನ್ ಮಾಡಿ ಮಾತಾಡ್ತೀರಾ ಅಥವಾ ಮೆಸೇಜ್ ಕಳಿಸ್ತೀರಾ? ಸರ್ ಅದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವೀಗ ಆಲ್ರೆಡಿ ಸುಪಾರಿ ತಗೊಂಡಿರೋದ್ರಿಂದ ಇದ್ರ ಬಗ್ಗೆ ನಿಮ್ಮ ಹತ್ರ ರೆಕಾರ್ಡ್ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ? ಇದೆಲ್ಲ ಹೇಗೆ ನಡೆಯುತ್ತೆ? ಅದು ನಮಗೆ ಕಾಲು ಬರುತ್ತೆ, ಕೆಲಸ ಆಗಬೇಕು ಅಂತ ಫೋನ್ ಮಾಡ್ತಾರೆ ಸರ್. ಯಾರು ಕಾಲ್ ಮಾಡ್ತಾರೆ? ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಇಟ್ಸ್ ಓಕೆ, ಅಭಿ ಮೋ ಕ್ಲಿಯರ್. ನೀವು ಸುಪಾರಿ ತಗೊಳ್ಳುವಾಗ ನಿಮ್ಗೆ ಕ್ಲೈಂಟೇ ಫೋನ್ ಮಾಡಿ ಮಾತಾಡ್ತಾರ ಅಥವಾ ಅವ್ರು ಯಾರನ್ನಾದ್ರೂ ಅಪಾಯಿಂಟ್ ಮಾಡಿ ಅವ್ರ ಮುಖಾಂತರ ನಿಮ್ಮ ಹತ್ರ ಮಾತಾಡಿಸ್ತಾರ? ದೊರೆಸ್ವಾಮಿ ಅವರೇ, ನೋ ಹಾರ್ಟ್ ಫೀಲಿಂಗ್ಸ್. ನಾನು ಇದನ್ನ ಕೇಳ್ತಿರೋದು ನನ್ನ ನಾಲೆಡ್ಜಿಗೋಸ್ಕರ ಅಷ್ಟೇ. ಅದೆಲ್ಲ ನಿಮ್ಗೆ ಯಾಕೆ ಸರ್? ಇಲ್ಲಿ ಪ್ರಶ್ನೆ ಕೇಳಬೇಕಾಗಿರೋದು ನಾನು, ನೀವು ಉತ್ತರ ಅಷ್ಟೇ ಕೊಡ್ಬೇಕು. ವಾಪಸ್ ನನಗೆ ಪ್ರಶ್ನೆ ಎಲ್ಲ ಕೇಳೋ ಹಾಗಿಲ್ಲ, ಕೇಳಿದಕ್ಕಷ್ಟು ಮಾತ್ರ ಉತ್ತರ ಕೊಡ್ಬೇಕು. ಮಾಮೂಲಿ ನಾವು ಕೆಲಸ ಆದ್ಮೇಲೆ ಫೋನ್ ಮಾಡಿ ಹೇಳ್ತೀವಿ ಸರ್. ನೀವು ಕಾಲೇ ಯಾಕೆ ಮಾಡ್ತೀರಾ? ಮೆಸೇಜ್ ಯಾಕೆ ಮಾಡಬಾರ್ದು? ಹೈಪೋಥೆಟಿಕಲಿ ಸ್ಪೀಕಿಂಗ್, ಈಗ ನೀವು ಯಾರಿಗಾದ್ರೂ ಫೋನ್ ಮಾಡ್ತೀರಾ, ಅವ್ರೊಂದು ಕಾಲರ್ ಟ್ಯೂನ್ ಹಾಕೊಂಡಿರ್ತಾರೆ. ಅವ್ರ ಫೋನ್ ರಿಸೀವ್ ಮಾಡೋ ತನಕ ಕಾಲರ್ ಟ್ಯೂನ್ ಫುಲ್ ಕೇಳಬೇಕು. ಒಂದ್ ವೇಳೆ ಫೋನ್ ಎತ್ತಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಕಾಲ್ ಮಾಡಬೇಕು. ದಿಸ್ ಇಸ್ ಕ್ವೈಟ್ ಇರಿಟೇಟಿಂಗ್. ಮೆಸೇಜೇ ಮಾಡ್ಬೋದಲ್ವಾ? ಅಬ್ಜೆಕ್ಷನ್ ಯುವರ್ ಆನರ್. ಡಿಫೆನ್ಸ್ ಲಾಯರು ಬರೀ ಅಸಂಬದ್ಧ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದಾರೆ. ಈ ಕೇಸ್ಗೂ ಅವ್ರು ಮಾಡ್ತಿರೋ ವಾದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಂಬಂಧ ಇದೆ, ಸಂಬಂಧ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇದನ್ನು ಕೇಳ್ತಿದ್ದೀನಿ. ಮುಚ್ಚಿಟ್ಟಿರೋ ಸತ್ಯ ಆಚೆ ಬರಬೇಕು ಅಂದ್ರೆ ಕೆಲವು ಪ್ರಶ್ನೆಗಳನ್ನ ಕೇಳೋದು ಅನಿವಾರ್ಯ. ಮಹಾಸ್ವಾಮಿಗಳೇ, ದಯವಿಟ್ಟು ನನಗಿದಕ್ಕೆ ಅನುಮತಿ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಪ್ರೊಸೀಡ್. ಥ್ಯಾಂಕ್ ಯು ರಾಮ್. ನೀವೇ ಹೇಳಿ, ಫೋನ್ ಮಾಡಿ ಹೇಳೋ ಬದಲು ಮೆಸೇಜ್ನ ಟೈಪ್ ಮಾಡಿ ಕಳಿಸ್ಬೋದು. ಓಕೆ, ಮೆಸೇಜ್ ಟೈಪ್ ಮಾಡೋದು ಇರಿಟೇಟಿಂಗ್ ಅಂತ ಅನ್ಸಿದ್ರೆ ವಾಯ್ಸ್ ರೆಕಾರ್ಡ್ ಕೂಡ ಕಳಿಸ್ಬೋದು. ನೀವೇ ಹೇಳಿ, ಅದೇ ಸುಲಭ ಅಲ್ವಾ? ಇನ್ಫ್ಯಾಕ್ಟ್ ನಾನು ನನ್ನ ಕ್ಲೋಸ್ ಒನ್ಸ್ ಜೊತೆ, ಅಂದ್ರೆ ನನ್ನ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನನ್ನ ಬಿಸ್ನೆಸ್ ಅಸೋಸಿಯೇಟ್ಸ್ಗಳಾಗಿರ್ಬೋದು, ಇವ್ರಗಳ ಜೊತೆ ವಾಯ್ಸ್ ರೆಕಾರ್ಡ್ ಮುಖಾಂತರನೇ ಚಾಟ್ ಮಾಡೋದು. ಬೇಕಾದ್ರೆ ನನ್ನ 2 ವರ್ಷದ ಚಾಟ್ಸ್ ಹಾಗೆ ತೋರಿಸ್ತೀನಿ, ನೋಡ್ತೀರಾ? ಮೆಸೇಜ್ ಮಾಡಿದ್ರೆ ಪ್ರೂಫ್ ಉಳಿದು ಬಿಡುತ್ತಲ್ಲ ಸರ್, ನಮ್ಗೇನು ತಲೆ ಕೆಟ್ಟಿದೆಯಾ? ಕರೆಕ್ಟ್ ಅಲ್ವಾ? ನಾನು ಆ ರೀತಿಲಿ ಯೋಚನೆ ಮಾಡಿರಲಿಲ್ಲ ದೊರೆಸ್ವಾಮಿ ಅವರು.
ಅಲ್ಲಿಗೆ ನೀವು ಪ್ರೂಫ್ ಉಳಿಬಾರ್ದು ಅಂತ ವಾಯ್ಸ್ ರೆಕಾರ್ಡ್ ಅಥವಾ ಟೆಕ್ಸ್ಟ್ ಯಾವುದು ಮಾಡಿದೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಮಾತಾಡ್ತೀರ ಅಲ್ವಾ? ಹೌದು ಸರ್. ಟೆಕ್ಸ್ಟ್ ಮಾಡಬಾರ್ದು, ಆಡಿಯೋ ರೆಕಾರ್ಡ್ಸ್ಗಳನ್ನ ಕಳಿಸಬಾರ್ದು, ಕಾಲ್ ಮಾಡಿ ಡೈರೆಕ್ಟ್ ಆಗಿ ಮಾತಾಡಬೇಕು, ಪ್ರೂಫ್ನ ಉಳಿಸಬಾರ್ದು ಅನ್ನೋದು ನಿಮ್ಮ ಉದ್ದೇಶ. ಅಗ್ರಿ. ನೀವು ಎಲ್ಲಾ ಕ್ಲೈಂಟ್ಸ್ಗಳ ಜೊತೆ ಹೀಗೆ ಬಿಹೇವ್ ಮಾಡೋರು. ವಿಕ್ರಾಂತ್ ವಸಿಷ್ಠ ಅವ್ರಿಗೆ ಸ್ಪೆಷಲ್ ಆಗಿ ಆಡಿಯೋ ರೆಕಾರ್ಡ್ನ ಯಾಕೆ ಕಳಿಸಿದ್ರಿ ದೊರೆಸ್ವಾಮಿ ಅವರೇ? ಅದು ಸರ್, ಯಾಕಂದ್ರೆ ಈ ಸಲ ಪ್ರೂಫ್ನ ಕ್ರಿಯೇಟ್ ಮಾಡೋದೇ ನಿಮ್ಮ ಉದ್ದೇಶ ಆಗಿತ್ತು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಯುವರ್ ಆನರ್. ಇವನು ಬೇಲ್ ಮೇಲೆ ಬಂದಿರೋ ವ್ಯಕ್ತಿ ಬೇಲ್ ಮೇಲೆ ಬಂದು ಮತ್ತೆ ಅದೇ ಕ್ರಿಮಿನಲ್ ಕೆಲಸ ಮಾಡ್ತಾ ಇದ್ದಾನೆ. ಮೊದಲಿನ ಕಸ್ಟಡಿ ತಗೊಳ್ಳಿ. Your Honor, there's something else I have to prove. Hospital in a ward boy, ದೀಪಕ್ ಅವ್ರನ್ನ ವಿಟ್ನೆಸ್ ಬಾಕ್ಸ್ ಕರ್ಸೋದಕ್ಕೆ ನಿಮ್ಮಲ್ಲಿ ಅನುಮತಿ ಕೇಳ್ತಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಡಿಫೆನ್ಸ್ ಲಾಯರು ಅವ್ರ ಬ್ರದರ್ನ ಸೇವ್ ಮಾಡೋದಕ್ಕೆ ಯಾವುದಾದ್ರು ಹೊಸ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಓವರ್ ರೋಲ್ಡ್. ಮಿಸ್ಟರ್ ವೇದಾಂತ್, ನಿಮ್ಮ ವಿಟ್ನೆಸ್ನ ಕರೆಸಿ. ಥ್ಯಾಂಕ್ ಯು, ಯುವರ್ ಆನರ್. ದೀಪಕ್, ನಿಮ್ಮ ಹೆಸರೇನು? ದೀಪಕ್ ಸರ್. ಏನ್ ಮಾಡ್ಕೊಂಡಿದ್ದೀರಾ? ನ್ಯೂ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೀನಿ ಸರ್. ಗುಡ್. ಹಾಸ್ಪಿಟಲಲ್ಲಿ ಯಾವ ಕೆಲಸ ಮಾಡ್ಕೊಂಡಿದ್ದೀರಾ? ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್. ಅವತ್ತು ಘಟನೆ ನಡೆದಿದ್ದೀನ ಹಾಸ್ಪಿಟಲಲ್ಲಿ ಏನಾಯ್ತು ಅನ್ನೋದನ್ನ ವಿವರವಾಗಿ ಹೇಳಿ. ಸರ್, ಅದು ಅವತ್ತು ಏನು ನಡೀತು ಅಂದರೆ, ನಾನು ಸೆಕೆಂಡ್ ಶಿಫ್ಟ್ಗೆ ಅಂತ ಮಾರ್ಚುರಿ ಹತ್ರ ಬಂದಿದ್ದೆ ಸರ್. ಆಗ ಯಾರೋ ಇಬ್ಬರು ಬಾಡಿ ಹತ್ರ ನಿಂತಿದ್ರು ಸರ್. ಅವ್ರನ್ನ ನೋಡಿದ್ರೆ ನನಗೆ ಅನುಮಾನ ಬಂತು ಸರ್. ಅದಕ್ಕೆ ನಾನು ಯಾರೋ ಅಲ್ಲಿ ಅಂತ ಕೇಳಿದೆ. ಅದಕ್ಕೆ ಅವರು ಹೆದರ್ಕೊಳ್ದೆ ನನಗೆ ಚಾಕು ತೋರಿಸಿದ್ರು ಸರ್. ನನಗೆ ಸ್ವಲ್ಪ ಭಯ ಆಯಿತು ಸರ್. ಸರಿ, ಮುಂದೆ ಹೇಳಿ. ಎಲ್ಲರೂ ಯಾವ ಬಾಡಿನ ಧ್ರುವ ವಸಿಷ್ಠ ಅಂತ ನಂಬ್ಕೊಂಡಿದ್ದಾರೋ ಅದು ಧ್ರುವ ವಸಿಷ್ಠ ಬಾಡಿ ಅಲ್ಲ ಸರ್. ಅದ್ರ ಬದಲು ಯಾವುದೋ ಅನಾಥ ಶವನ ಸೆಟ್ ಮಾಡಿದ್ರು ಸರ್. ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಿದ್ದಕ್ಕೆ, ಸತ್ಯ ಎಲ್ಲಾದರೂ ಹೊರಗಡೆ ಬಾಯ್ಬಿಟ್ರೆ ನಿನ್ನ ಫ್ಯಾಮಿಲಿನ ಉಳಿಸಲ್ಲ ಅಂತ ಧಮ್ಕಿ ಹಾಕಿದ್ರು ಸರ್. ನನಗೆ 1 ವರ್ಷದ ಮಗಳಿದ್ದಾಳೆ ಸರ್. ಅವಳಿಗೇನಾದರೂ ಆಗ್ಬಿಡುತ್ತೆ ಅಂತ ಭಯದಲ್ಲಿ ಸುಮ್ಮನಾಗ್ಬಿಟ್ಟೆ ಸರ್. ಆ ಅನಾಥ ಶವಕ್ಕೆ ಧ್ರುವ ವಸಿಷ್ಠ ಅಂತ ಹೆಸರು ಬರ್ಸಿದ್ರು ಸರ್. ನೀವು ಅವರು ಇವರು ಅಂತ ತುಂಬಾ ಬೇಗ ಹೇಳಿದ್ರೆ ಯಾರಿಗೇನು ಅರ್ಥ ಆಗುತ್ತೆ? ನಿಮ್ಮನ್ನ ಹೆದರಿಸಿದ್ದು ಯಾರು? ನನಗೆ ಅವ್ರ ಹೆಸರು ಗೊತ್ತಿಲ್ಲ ಸರ್. ಆದರೆ ಆ ಗುಂಪಲ್ಲಿ ಒಬ್ಬನ್ನ ಗಿಡುಗ ಅಂತ ಕರಿತಾ ಇದ್ರು, ಅಷ್ಟೇ ಸರ್ ನನಗೆ ಗೊತ್ತಿರೋದು. ಯುವರ್ ಆನರ್, ಪ್ಲೀಸ್ ನೋ ದಿಸ್ ಪಾಯಿಂಟ್. ಯಾರೋ ಇಬ್ರು ವ್ಯಕ್ತಿಗಳು ಯಾವುದೋ ದೇಹನ ನೋಡಿ ಇದು ಧ್ರುವನ ದೇಹ ಅಂತಾನೆ ಹೇಳು ಅಂತ
ಇವ್ರ ಮೇಲೆ ಪ್ರೆಷರ್ ಹಾಕಿರೋದು ತುಂಬಾ ಎವಿಡೆಂಟ್ ಆಗಿ ಕಾಣ್ತಿದೆ. ಅಬ್ಜೆಕ್ಷನ್ ಯುವರ್ ಆನರ್. ವೇದಾಂತ್ ವಶಿಷ್ಠ ಅವರು ಕೇಸ್ ದಿಕ್ಕನ್ನೇ ತಪ್ಪಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ವೇದಾಂತ್ ವಸಿಷ್ಠ, ಯು ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ಮುಂದಿನ ವಿಟ್ನೆಸ್ ಆಗಿ ಗಿರಿರಾಜ್ ಅಲಿಯಾಸ್ ಗಿಡ್ಗ ಅನ್ನೋ ವ್ಯಕ್ತಿನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಮಹಾಸ್ವಾಮಿಗಳು. ಎಸ್, ಕರೆಸಿ ಅವ್ರನ್ನ. ಗಿಡ್ಗ ಅಲಿಯಾಸ್ ಗಿರಿರಾಜ್. ನಾನು ಹೇಳೋದಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ. ನಿಮ್ಮ ಹೆಸರು? ಗಿರಿರಾಜ್ ಸರ್. ನಿಮ್ಮನ್ನ ಗಿಡ್ಗ ಅಂತ ಕೂಡ ಕರೀತಾರೆ ಅಲ್ವಾ? ಹೌದು ಸರ್. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಗಿರಿರಾಜ್ ಅವ್ರೆ? ಸರ್ ಅದು ರಿಕವರಿ ಕೆಲಸ ಮಾಡ್ತೀನಿ ಸರ್. ರಿಕವರಿ ಅಂದ್ರೆ? ಅದೇ ಸರ್, ವಸೂಲಿ ಮಾಡೋದು. ಸಾಲ ತಗೊಂಡಿರೋರು ವಾಪಸ್ ಕೊಡದೆ ತಲೆ ತಪ್ಸ್ಕೊಂಡು ತಿರುಗಾಡ್ತಾರಲ್ಲ, ಅವ್ರ ಹತ್ರ ಹೋಗಿ ವಸೂಲಿ ಮಾಡ್ಕೊಂಡು ಸಾಹುಕಾರ ಹತ್ರ ಕೊಟ್ಟರೆ ಸ್ವಲ್ಪ ಕಮಿಷನ್ ಕೊಡ್ತಾರೆ ಸರ್. ಅದ್ರ ಜೊತೆ ದುಡ್ಡಿಗೋಸ್ಕರ ಯಾರನ್ನ ಬೇಕಾದ್ರೂ ಹೆದರಿಸಿ ಕೈಕಾಲು ಮುರಿಯೋ ಕಾಂಟ್ರಾಕ್ಟ್ ಕೂಡ ತಗೊಳ್ತೀರಂತೆ, ಹೌದು? ಹೌದು ಸರ್, ರಿಕವರಿ ಕೆಲಸ ಇಲ್ದಾಗ ಇದನ್ನು ಮಾಡ್ತೀನಿ ಸರ್. ಅವತ್ತು ಘಟನೆ ನಡೆದಾಗ ನೀವು ಹಾಸ್ಪಿಟಲ್ ಅಲ್ಲಿ ಇದ್ರಿ. ಬೇರೆ ಯಾವುದೋ ಡೆಡ್ ಬಾಡಿನ ಮಲಗಿಸಿ ಅದ್ರ ಪಕ್ಕದಲ್ಲಿ ಧ್ರುವ ವಸಿಷ್ಠ ಅವರ ವಸ್ತುಗಳು, ಅವರ ಬಟ್ಟೆಗಳನ್ನ ಇಟ್ಟು ಇದು ಧ್ರುವ ವಸಿಷ್ಠ ಅವರ ಡೆಡ್ ಬಾಡಿ ಅನ್ನೋ ರೀತಿ ಪ್ಲಾನ್ ಮಾಡಿದ್ರಿ. ಈ ಸತ್ಯ ವಾರ್ಡ್ ಬಾಯ್ ಯಾರಿಗೂ ಹೇಳಬಾರದು ಅಂತ ಅವನಿಗೆ ಧಮಕಿ ಕೂಡ ಹಾಕಿದ್ರು ಅಲ್ವಾ? ಒಂದು ವೇಳೆ ಧ್ರುವ ಅವರು ಆಕ್ಸಿಡೆಂಟ್ ಅಲ್ಲಿ ಸಾಯ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ಅವ್ರ ಕತೆ ಮುಗಿಸಿ ಅಂತ ನಮ್ಗೆ ಸುಪಾರಿ ಸಿಕ್ತು ಸರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಮೈ ಆನರ್. ಮುಂದೆ ಆಮೇಲೆ ಹಾಸ್ಪಿಟಲ್ಗೆ ಬಂದು ನೋಡಿದ್ಮೇಲೆ ಧ್ರುವನ್ ಬಾಡಿ ಇರಲಿಲ್ಲ ಸರ್. ಕಮಾನ್, ಇರ್ಲಿಲ್ಲ ಅಂದ್ರೆ ಏನಂತ? ಯಾರು ತಗೊಂಡು? ಅದನ್ನ ಯಾರಾದರೂ ತಗೊಂಡೋದ್ರ ಅಥವಾ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಆದರೆ ಧ್ರುವನ್ ಬಟ್ಟೆ ಅಲ್ಲಿತ್ತು. ಒಪ್ಪಂದು ಕೆಲಸ ಮುಗಿಸ್ಲಿಲ್ಲ ಅಂದರೆ ನಮ್ಗೆ ಅವಮಾನ ಆಗುತ್ತೆ ಸರ್, ಮಾರ್ಕೆಟ್ ಬಿದ್ದೋಗುತ್ತೆ. ಒಪ್ಕೊಂಡು ಕೆಲಸ ಅರ್ಧಕ್ಕೆ ಬಿಟ್ಟರೆ ನಮ್ಗೆ ಬರಬೇಕಾಗಿರೋ ಅಮೌಂಟು ಬರೋದಿಲ್ಲ ಸರ್. ಎಷ್ಟೇ ಆದರೂ ಹೆಣ, ಅದನ್ನು ಯಾರೂ ನೋಡೋಕೆ ಬರೋಲ್ಲ, ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಅಲ್ಲೇ ಇದ್ದ ಧ್ರುವನ್ ಬಟ್ಟೆನ ಡ್ಯಾಮೇಜ್ ಆಗಿರೋ ಬಾಡಿ ಹತ್ರ ಇತ್ತು. ಯಾರಾದರೂ ಬಂದು ಕೇಳಿದ್ರೆ ಇದೇ ಬಾಡಿ ಅಂತ ತೋರಿಸ್ಬೇಕು ಅಂತ ವಾರ್ಡಬಾಯ್ಗೆ ಎದುರಿಸಿ ಬಂದಿದೆ ಸರ್. ಯುವರ್ ಆನರ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್ ಪಾಯಿಂಟ್. ಈ ಕೇಸ್ ಯಾವ ವಿಚಾರದ ಮೇಲೆ ಶುರುವಾಯಿತು ಅದಷ್ಟೇ ಅಲ್ಲ, ಆದ್ರ ಒಳಗಡೆ ಇರೋ ಸತ್ಯ ಹೊರಗೆ ತೆಗಿಬೇಕು ಅಂತಾರೆ. ಅನಿವಾರ್ಯವಾಗಿ ಸುತ್ತಿ ಬಳಸಿ ಪ್ರಶ್ನೆಗಳನ್ನ ಕೇಳಬೇಕಾಯ್ತು. ಧ್ರುವ ವಸಿಷ್ಠ ಅವರ ಬಾಡಿ ಜೊತೆ ನಡೆದಿರೋ ಯಾವ ವಿಚಾರವೋ ಹಾಸ್ಪಿಟಲ್ ಅವರಿಗೆ ಗೊತ್ತಿಲ್ಲ ಮೈ ಲಾರ್ಡ್. ವಾರ್ಡ್ ಬಾಯ್ ರಿಜಿಸ್ಟರ್ ಅಲ್ಲಿ ಏನ್ ಬರ್ದಿದಾರೋ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಯಾವುದೋ ಮೃತದೇಹಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಇದು ಧ್ರುವ ವಸಿಷ್ಠ ಅವರ ಡೆಡ್ ಬಾಡಿ ಅಂತ ಡೆತ್ ಸರ್ಟಿಫಿಕೇಟ್ ಕೂಡ ನೀಡಿದ್ದಾರೆ. ಆದ್ರೆ ಇದರಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅವರ ಇನ್ವಾಲ್ವ್ಮೆಂಟ್ ಖಂಡಿತವಾಗ್ಲೂ ಇಲ್ಲ ಮೈ ಲಾರ್ಡ್. ಸರಿ, ನಿಮ್ಗೆ ಈ ರೀತಿ ಮಾಡಬೇಕು ಅಂತ ಸುಪಾರಿ ಕೊಟ್ಟಿದ್ಯಾರು? ಸರ್ ಅದು ಒಬ್ರು ಲೇಡಿ. ಲೇಡಿ ಯಾರವರು? ಅವ್ರ ಹೆಸರೇನು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಏನಂತ? ನೀವು ನಿಮ್ಗೆ ಕೆಲಸ ಕೊಡೋರ ಹೆಸರನ್ನ ಕೇಳೋದಿಲ್ವಾ, ಅಥವಾ ಅವರು ನಿಮ್ಗೆ ಅವರ ನಿಜವಾದ ಹೆಸರನ್ನ ಹೇಳೋದಿಲ್ವಾ? ಇಲ್ಲ ಸರ್, ಅವ್ರ ಹೆಸರು ಗೊತ್ತಿಲ್ಲ. ಫೋನ್ ಡಿಸ್ಪ್ಲೇಲೂ ಅವ್ರ ನಂಬರ್ ತೋರಿಸ್ತಿರ್ಲಿಲ್ಲ, ಪ್ರೈವೇಟ್ ನಂಬರ್ ಅಂತ ತೋರಿಸ್ತಿತ್ತು.
ನಮಗೆ ಬರಬೇಕಾಗಿರೋ ಅಮೌಂಟು ನಮ್ಮ ಮನೆಗೆ ಬಂತು ಸರ್. ಇಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು, ನಾನು ಅದನ್ನು ಮಾಡಿ ಮುಗಿಸಿದೆ. ಸಾಮಾನ್ಯವಾಗಿ ಇಂಥ ಕೆಲಸ ಆದಮೇಲೆ ಫೋನು ಸಿಮ್ನ ಬಿಸಾಕ್ಬಿಡ್ತೀವಿ ಸರ್. ನಿಮ್ಗೆ ಸುಪಾರಿ ಕಾಂಟ್ರಾಕ್ಟ್ ಯಾರು ಕೊಟ್ಟಿದ್ದಾರೆ ಅಂತನೂ ತಿಳ್ಕೊಳ್ದೆ ಒಬ್ಬ ವ್ಯಕ್ತಿನ ಮುಗಿಸೋದಿಕ್ ಹೋಗಿದ್ರ? ದಟ್ಸ್ ಆಲ್ ಯುವರ್ ಆನರ್. ಗಿರಿರಾಜ ಅಲಿಯಾಸ್ ಗಿಡುಗ ಅನ್ನೋ ಈ ವ್ಯಕ್ತಿಯನ್ನ 15 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡಲು ಆದೇಶಿಸುತ್ತೇನೆ. ಯುವರ್ ಆನರ್, ಡ್ರೈವರ್, ವಾರ್ಡ್ ಬಾಯ್ ದೀಪಕ್ ಹಾಗೂ ಗಿಡ್ಗನ ಹೇಳಿಕೆ ಕೇಳಿದ್ಮೇಲೆ ಡ್ರೈವರ್ ದೊರೆಸ್ವಾಮಿ ವಿಕ್ರಾಂತ್ ವಸಿಷ್ಠ ಅವರಿಗೆ ಕಳಿಸಿರುವ ಆಡಿಯೋ ಮೆಸೇಜ್ ಯಾವುದೋ ಒಂದು ಸಂಚಿನ ಭಾಗ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ.